ನಮ್ಮ ಸಿನಿಮಾ ಕಣ್ಣ ಮುಚ್ಚೆ ಸಿನಿಮಾದು ಆಡಿಯೋ ಲಾಂಚ್ ಆಗಿದೆ. ನಿಮ್ಮೆಲ್ರಿಗೂ ಸಾಂಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇನ್ನೇನು ಫೆಬ್ರವರಿಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಇದೇ ತರ ಪ್ರೀತಿ ಕೊಡಿ, ನಮ್ಮನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನಮ್ಮ ಇಡೀ ಟೀಮ್, ನಮ್ಮ ರಾಜೇಶ್ ರಾಮನಾಥ್ ಸರ್ ಇರ್ಬೋದು, ವೆಂಕಟ್ ಗೌಡ್ರು, ಲೋಕಿ ಅವ್ರು ಇರ್ಬೋದು, ಜಗನ್ ಬಾಬು ಸರ್ ಇರ್ಬೋದು, ಎಲ್ಲರೂ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೀವಿ. ಎಲ್ಲರಿಗೂ ಆಶೀರ್ವಾದ ಮಾಡಿ, ಪ್ರೀತಿ ತೋರಿಸಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಯಾ, ದಟ್ಸ್ ಇಟ್. ಥ್ಯಾಂಕ್ ಯು. ಈ ಸಿನಿಮಾ ಹೌದು, ನಂದು ಫಸ್ಟ್ ಸಿನಿಮಾ. ನಾನು ಸೀರಿಯಲ್ ಮಾಡ್ತಾ ಇದ್ದೆ, ಈಗ ಸ್ವಲ್ಪ ದಿನದಿಂದ ಮಾಡ್ತಾ ಇಲ್ಲ. ನಾನು ನಾಗಿಣಿ ಮಾಡಿದ್ದೀನಿ, ನಾಯಕಿ ಮಾಡಿದ್ದೀನಿ, ಸತ್ಯಂ ಶಿವಂ ಸುಂದರಂ ಮಾಡಿದ್ದೀನಿ. ಥ್ಯಾಂಕ್ ಯು ತೇಜಸ್ವಿನಿ. ಎಲ್ಲರಿಗೂ ನಮಸ್ಕಾರ ಸರ್. ಇದು ಫ್ರೆಂಡ್ಸ್ ಟೀಮಿಂದ ಸಿನಿಮಾ ಆಗಿದ್ದು. ಲೋಕೇಶ್ ಸರ್ ನನ್ನ ಸಿನಿಮಾ ಸರ್ವಸೇನಾಟಂಗೆ ಬರೆಯಕ್ಕೆ ಬಂದಿದ್ರು. ಹಾಗೇನೆ ಬಂದು ಮಾತಾಡಿಕೊಂಡು ಸಿನಿಮಾಗೆ ಕೊರಿಯೋಗ್ರಾಫ್ ಮಾಡಿಕೊಡಿ ಅಂತ ಕೇಳಿದ್ರು. ತುಂಬ ಚೆನ್ನಾಗಿ ಬಂದಿದೆ. ಕೃಷ್ಣ ಆಗಲಿ, ತೇಜ್ ಅವರಾಗಲಿ ಒಳ್ಳೆ ಪ್ರಾಕ್ಟೀಸ್ ಮಾಡಿ ಬೇರೆ ಹುಡುಗಿ ಮಾಡಿದ್ದಾರೆ. ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಸರ್. ಥ್ಯಾಂಕ್ ಯು ಸರ್. ಹಾಗೆಯೇ ಜೈ ಸೂರ್ಯ. ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ. ಯಾಕಂದ್ರೆ 2017 ನನ್ನ ವೃತ್ತಿನ ಬದಲಾಯಿಸಿಕೊಂಡೆ. ನಾನು ನನ್ನ ತಂದೆಯ ಫ್ಯಾಕ್ಟರಿನ ನೋಡ್ಕೊಳ್ಳುವಂತ ಒಂದು ಜವಾಬ್ದಾರಿ ಬಂತು. ಹಾಗಾಗಿ ಸಿನಿಮಾ ಮತ್ತು ಚಿತ್ರರಂಗ ಬಿಟ್ಟು ಒಂದು 6 ವರ್ಷ ಆಗಿದೆ. ಏನಂದ್ರೆ ಲೋಕಿ ಬಹಳ ಒಂದು ಪ್ರೀತಿಯಾದಂಥ ಹುಡುಗ, ಬಹಳ ಪ್ರತಿಭಾವಂತ, ಜಾಸ್ತಿ ಮಾತಾಡಲಿಲ್ಲ, ಆದರೆ ಅವನಲ್ಲಿ ಬಹಳಷ್ಟು ಪ್ರತಿಭೆ ಇದೆ. ಅಂದ್ರೆ ಅದಕ್ಕೋಸ್ಕರ ಅವನು ಬಂದು ರಿಕ್ವೆಸ್ಟ್ ಮಾಡ್ಕೊಂಡಾಗ ಸರಿ ವರ್ಷಕ್ಕೆ 1-2 ಮಾಡೋಣ ಅಂತ ಹೇಳಿ ಟೈಮ್ ಪಾಸ್ ಮತ್ತೆ ಒಂದು ಜಾಲಿ ಮೈಂಡ್ ರಿಲ್ಯಾಕ್ಸೇಷನ್ ನಮ್ಮ ಕೆಲಸದ ಮಧ್ಯ. ಸೊ ಈ ಒಂದು ಕಣ್ಣ ಮುಚ್ಚೆ ಚಿತ್ರನ ಮಾಡಿಕೊಟ್ಟೆ ಅವ್ರಿಗೆ. ಅವ್ನು ಬಹಳಷ್ಟು ಚಿತ್ರಗಳು ಮಾಡಿದ್ದೆ, ಜಾಸ್ತಿ ಮಾತಾಡ್ಲಿಲ್ಲ. ಬಟ್ ಏನಂದ್ರೆ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಒಂದು ಒಳ್ಳೆ ನಿರ್ದೇಶಕನಾಗಿ ಬೆಳಿತಾನೆ ಅಂತ ನನಗನ್ಸುತ್ತೆ. ಯಾಕಂದ್ರೆ ಬಹಳ ಶ್ರದ್ಧೆಯಿಂದ ಬಹಳಷ್ಟು ಕೆಲಸಗಳು ಮಾಡಿದಾನೆ, ನಿಮ್ಗೆಲ್ಲ ಗೊತ್ತಿಲ್ಲದೇನೆ. ಒಂದಷ್ಟು ಆರ್ಟ್ ಫಿಲ್ಮ್ಗಳು, ಒಂದಷ್ಟು ಚಿತ್ರ ಗೀತೆಗಳನ್ನ ಬಹಳಷ್ಟು ಜನಕ್ಕೆ ಬರ್ದಿದ್ದಾನೆ. ಆಮೇಲೆ ಬಹಳಷ್ಟು ಕಥೆಗಳನ್ನ ಬರ್ದಿದ್ದಾನೆ. ಆಮೇಲೆ ಈಗಾಗಲೇ ಒಂದು ಸ್ಪಿನ್ ಅಂತ ಒಂದು ಚಿತ್ರಕ್ಕೆ ಒಬ್ಬ ನಾಯಕ ನಟನಾಗಿ ಕೂಡ ಬರ್ತಾ ಇದ್ದಾನೆ. ಸೊ ಹಾಗಾಗಿ ಇನ್ನೊಂದು ಬಾಜರ್ ಅಂತ ಒಂದು ಚಿತ್ರ ಮಾಡಿದ್ದಾನೆ. ಹಾಗಾಗಿ ಬಹಳಷ್ಟು ಶ್ರಮ ಪಡ್ತಾ ಇದ್ದಾನೆ. ಅಂದ್ರೆ ಒಂದು ಚಿತ್ರರಂಗದಲ್ಲಿ ಗೆಲ್ಲೇಬೇಕು ಅಂತ ಬಹಳಷ್ಟು ಶ್ರಮ ಪಡ್ತಾರೆ ಅಂತ ಒಬ್ಬ ಹುಡುಗ. ನಿಮ್ಮ ಎಲ್ಲರ ಬೆಂಬಲ ಮತ್ತೆ ಅವನ ಪ್ರತಿಭೆಗೆ ಒಂದು ಸಾಥನ ಕೊಡಬೇಕು ಅಂತ ಕೇಳ್ಕೊತೀನಿ. ಹಾಗಾಗಿ ಈ ಒಂದು ಆಡಿಯೋ ಬಿಡುಗಡೆ ಅಂದ್ರೆ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಒಂದು ವಿಶೇಷಗಳಿರ್ಲೇಬೇಕಲ್ವಾ. ಸೊ ಹಾಗಾಗಿ ಮುಂಚೆಯಿಂದಾನು ಅಷ್ಟೇ, ನನ್ನ ಮೊದಲನೇ ಚಿತ್ರದಿಂದ ಹಿಡಿದು ನಾನು ಬಹಳಷ್ಟು ಚಿತ್ರಗಳು ಮಾಡ್ತಾ ಇದ್ದು ಸಮಯ ಕೂಡ ನಾನು ಬಹಳ ಒಳ್ಳೊಳ್ಳೆ ಹಾಡುಗಾರನ್ನ ನಾನು ಪರಿಚಯ ಮಾಡಿದ್ದೀನಿ ಕನ್ನಡ ಚಿತ್ರರಂಗಕ್ಕೆ. ಅವ್ರು ಇವತ್ತು ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಬಹಳಷ್ಟು ಫಿಲ್ಮ್ ಫೇರ್ ಅವಾರ್ಡ್ಗಳೆಲ್ಲ ತಗೊಂಡು ಬಹಳಷ್ಟು ದೊಡ್ಡ ಗಾಯಕರಾಗಿದ್ದಾರೆ. ಅದೇ ರೀತಿ ಈ ಒಂದು ಚಿತ್ರದಲ್ಲಿ ನಮಗೆ ಒಬ್ಬ ಗಾಯಕ ಸಿಗ್ತ ನನಗೆ. ಅಂದ್ರೆ ಬೇರೆ ಬಾಂಬೆಯಿಂದ ಆಗ್ಲಿ ಬೇರೆ ಕಡೆಯಿಂದ ಆಗ್ಲಿ ಬಂದು ಹಾಡೋರ್ನ ನಾವು ಬಹಳ ನೋಡಿದ್ದೀವಿ. ಅದೇ ರೀತಿಯಾದಂತ ಒಂದು ಧ್ವನಿ ನಮಗ್ ಬೇಕಾಗಿತ್ತು. ಹುಡುಕಿ ಸಿಗ್ಲೇ ಇಲ್ಲ. ಕೊನೆಗೆ ಕೈಗೆ ಸಿಕ್ಕಿದ್ ನಮ್ಮ ಒಂದು ಮುತ್ತು ಅಂತ ಹೇಳ್ಬೋದ ಅಂತ ಅದ್ಭುತವಾದಂತ ಒಂದು ವಾಯ್ಸ್ ಸಿಕ್ತು ನಮ್ಗೆ. ಅವರೆಲ್ಲೇ ಕೂತಿದ್ದಾರೆ, ಬರ್ಬೇಕು ಅಂತ ಹೇಳ್ತೀನಿ. ಸಚಿನ್ ಬನ್ನಿ. ಅದ್ಭುತವಾದಂತ ಧ್ವನಿ. ನಿಮ್ಗೆ ಎಲ್ಲ ಒಂದು ಅವ್ರ ಸ್ಪೆಷಲ್ ಆದಂತೆ ಯಾವ್ದೋ ಒಂದು ಹಾಡು ಹಾಡ್ಸನ ಇದೆ. ರೆವೋಪು ಎಕ್ಕೋ ಏನಾದ್ರು ಇದೆಯೇನಪ್ಪ ಇಲ್ಲಿ ಈ ಆಡಿಟೋರಿಯಂ ಅಲ್ಲಿ? ಸಚಿನ್ ಅಂತ ಹೇಳಿ ಬಹಳ ಅದ್ಭುತವಾಗಿ ಹಾಡಿದ್ರಂದ್ರೆ ಖಂಡಿತ ಇವರು ಮಾರ್ಕ್ ಮಾಡ್ತಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಂದು ಡೆಫಿನೆಟ್ ಆಗಿ ಒಬ್ಬ ಗಾಯಕರಾಗಿ ಒಂದು ಎಲ್ಲೋ ಒಂದ್ ಕಡೆ ಖಂಡಿತ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಆ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಹೊರಡೆ ಕೂತ ಗೊತ್ತಾಗೋಗುತ್ತೆ ನಮಗೆ ಒಂದು ವಾಯ್ಸ್ ಒಂದು ಹೇಗ್ ಬರುತ್ತೆ ಅನ್ನೋದು. ಸಚಿನ್ ಯಾವ್ದಾದ್ರು ಒಂದು ಹಾಡಿ ನಿಮ್ಮ ವಾಯ್ಸ್ ನ ಪರಿಚಯ ಮಾಡ್ಕೊಡಿ ನಮ್ಮ ಪ್ರಶ್ನವ್ರಿಗೆ. ನಸೀಬ್ ಹಾಡ್ತೀರಾ?
ನಾನು ಮಾತಾಡಾದ್ಮೇಲೆ. ಸೊ ಹಾಗಾಗಿ ಈ ಒಂದು ಕೊನೆಸರಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ. ಮತ್ತೆ ಈ ಒಂದು ಚಿತ್ರ ಚೆನ್ನಾಗಿ ಬೆಳೀಲಿ, ಚೆನ್ನಾಗಿ ಬರಲಿ. ನನ್ನ ಇನ್ನೊಬ್ಬ ಸ್ನೇಹಿತ ಈ ಕೃಷ್ಣ, ಅವ ಬಹಳ 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 ಪ್ರತಿಭಾವಂತ, ಎಲ್ಲರೂ ಪ್ರತಿಭಾವಂತರು. ಈ ಒಂದು ತಂಡದಲ್ಲಿರೋರು ಎಲ್ಲರೂ, ಹೀರೋಯಿನ್ ಮತ್ತೆ ನಿರ್ಮಾಪಕಿ ಮತ್ತೆ ನಮ್ಮ ಡಿಸ್ಟ್ರಿಬ್ಯೂಟರ್, ಎಕ್ಸ್ಟ್ರಾರ್ಡನರಿ ಡಿಸ್ಟ್ರಿಬ್ಯೂಟರ್. ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ, ಸಖತ್ ರಿಸ್ಕ್ ಅಂತ, ನಿಮ್ಗೆಲ್ಲ ಗೊತ್ತಿದೆ, 2016 ನಾನು ಜಸ್ಟ್ ಚಿತ್ರರಂಗ ಇನ್ನ ಜಸ್ಟ್ ನನ್ನ ವೃತ್ತಿ ಬದಲಾವಣೆ ಮಾಡಕ್ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾ ಜೊತೆಗೆ ಮಾಡಿದ್ವಿ ನಾವು, ಚೆನ್ನಾಗಿ ಹೋಯ್ತದು, ಒಳ್ಳೆ ಯಶಸ್ಸು ಕಾಣ್ತದು. ಸೊ ಹಾಗಾಗಿ ದೇವರಲ್ಲಿ ನಾನು ಕೇಳ್ಕೊಂತೀನಿ ಈ ಚಿತ್ರ ಕೂಡ ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನು ಕಾಣಲಿ. ಯಾಕಂದ್ರೆ ಏನೋ ಜಾಲಿಯಾಗಿ ಮಾಡಿದೀವಿ, ಏನೋ ಟೈಮ್ ಪಾಸ್ ಮಾಡಕ್ಕೆ. ಸೊ ಜಾಲಿಯಾಗಿ ಬಂದಾಗ ಏನಾಗುತ್ತೆ, ಯೂಶಲಿ ಟೆನ್ಷನ್ ಇಲ್ಲದೆ ಮಾಡಿದಾಗ ಬಹಳ ಟೈಮ್ ಇತ್ತು ನಮ್ಗೆ, ಬೇರೆ ಯಾವ ಚಿತ್ರನೂ ಮಾಡ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಈ ಚಿತ್ರ ಮಾಡಿದ್ರಿಂದ ನಮ್ಗೆ ಒಳ್ಳೆ ರೀತಿಯಲ್ಲಿ ಅದು ಚೆನ್ನಾಗಿ ಬಂದಿದೆ. ಸೊ ಹಾಗೆ ಚಿತ್ರೀಕರಣ ಕೂಡ ಒಂದು ರೀತಿಯಲ್ಲಿ ಚೆನ್ನಾಗಿ ಬಂದಿದೆ ಅಂತ ಹೇಳೋದು. ಚೆನ್ನಾಗಿಲ್ದಿರೋ ಜನ ಒಪ್ಕೊಂಡ್ಬಿಡ್ತಾರೆ ಅಂತ ಹೇಳಿದ್ದೀನಿ ನಾನು ಒಂದ್ಸತಿ, ಯಾಕ್ರಮ್ಮ ಈ ಚಿತ್ರೀಕರಣ ಮಾಡಿದ್ದೀವಿ ಅಂತ. ಆದ್ರೆ ಅದು ಚೆನ್ನಾಗಿ ಬಂದಿರುತ್ತೆ, ಯಾಕಂದ್ರೆ ಅದನ್ನು ಇಷ್ಟಪಡ್ಬಿಡ್ತಾರೆ ಜನ ಕೆಲವೊಂದ್ಸತಿ. ಓಕೆನಾ, ಬೇಜಾರು ಮಾಡ್ಕೊಂಬಿಡಿ. ಓಕೆ, ಹಾಗಾಗಿ ಈ ನನ್ನ 2 ಮಾತನ್ನು ಮುಗಿಸ್ತೀನಿ. ಆಮೇಲೆ ನಿಮ್ಗೆಲ್ಲ ಕ್ಷಮಾಪಣೆ ಕೇಳ್ತೀನಿ, ಯಾಕಂದ್ರೆ ಬಹಳಷ್ಟು ಕಾಯ್ತಿದ್ದಾರೆ ನಮ್ಮ ಲೋಕಿ. ಅವನೇ ಒಬ್ಬನೇ ಕೆಲಸ ಮಾಡ್ತಾನೆ, ಅದಕ್ಕೆ ಬೇರೆಯವ್ರಿಗೆ ಏನು ಕೊಡಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅವನಂತ ಮುದ್ದ ಮನಸ್ಸು, ಅವನಷ್ಟು ಒಳ್ಳೆ ಮನಸ್ಸು ಈ ಚಿತ್ರರಂಗಕ್ಕೆ. ಒಳ್ಳೆ ನಿರ್ಮಾಪಕನಾಗೂ ಕೆಲಸ ಮಾಡಿದ್ದಾನೆ, ಬಹಳಷ್ಟು ಚಿತ್ರಗಳು ಮಾಡಿದ್ದಾನೆ ನಿರ್ಮಾಪಕನಾಗ ಕೂಡ. ಸೊ ಹಾಗಾಗಿ ಆ ಒಂದು ಒಳ್ಳೆ ಮನಸ್ಸು ಅವ್ನಿಗೆಲ್ಲ ಚೆನ್ನಾಗಿರ್ಬೇಕು ಅನ್ನೋದು ಎಲ್ಲ ಅವನೇ ಮಾಡಿ. ಏನಾಗುತ್ತೆ, ಸ್ವಲ್ಪ ಈ ತರ ಡಿಲೇ ಮಾಡಬಾರ್ದು ನೆಕ್ಸ್ಟ್ ಟೈಮ್ ಅಂತ. ಪ್ರಶ್ನವ್ರಿಗೆಲ್ಲ ಡಿಲೇ ಮಾಡ್ಲೇಬಾರ್ದು ಯಾವತ್ತು, ಆಯ್ತಾ? ನೆಕ್ಸ್ಟ್ ಚಿತ್ರದಿಂದ ಅದನ್ನ ಕರೆಕ್ಟ್ 6 o'clock ಅಂದ್ರೆ 6 o'clock ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ಬಿಡ್ಬೇಕು, ಆಯ್ತಾ? ನಮಸ್ಕಾರ, ನನ್ನ 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ತೆ. ಸ್ವಲ್ಪ ವಾಯ್ಸ್ ಸರಿ ಇಲ್ಲ. ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಕ್ಷಮೆ ಯಾಚಿಸ್ತೀನಿ, ತುಂಬ ಕಾಯಿಸಿದ್ದೀನಿ, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ಎಲ್ಲರೂ ಸ್ವಲ್ಪ ದೂರದಿಂದನೇ ಬಂದಿರೋದು. ಸೊ ನಮ್ಮ ಕಣ್ಣ ಮುಚ್ಚೆ ಚಿತ್ರ ಏನಿದೆ, ಇವತ್ತು ಒಂದು ಆಡಿಯೋ ಬಿಡುಗಡೆ ಸಮಾರಂಭ, ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ತುಂಬ ದಿವಸದ್ದು ನಮ್ಮೆಲ್ಲರೂ ಕನಸು. ಸಾಂಗ್ ಎಲ್ಲ ಕೇಳಿದ್ದೀರ ನೀವೆಲ್ಲರೂ. ಈ ಸಿನಿಮಾದಲ್ಲಿ ಬಂದು 6 ಹಾಡುಗಳಿದೆ. 6 ಹಾಡುಗಳಿಗೆ ನಮ್ಮ ಗುರುಗಳಾದಂಥ ರಾಜೇಶ್ ರಂಗನಾಥ್ ಸರ್ ತುಂಬ ಅದ್ಭುತವಾಗಿ ತುಂಬ ಅದ್ಭುತವಾಗಿ ಸಂಗೀತವನ್ನು ನೀಡಿದ್ದಾರೆ. ಪ್ರತಿಯೊಂದು ಸಾಂಗು ಕೂಡ ಒಬ್ಬ ಮನುಷ್ಯನಿಗೆ, ಒಬ್ಬ ಕಾಲೇಜ್ ಯುವಕರಿಗಾಗಿರ್ಬೋದು, ಒಬ್ಬ ವಯಸ್ಸಾದಂಥ ಬೇರೆ ಬೇರೆ ಪ್ಯಾಟರ್ನಲ್ಲಿ ಒಂದೊಂದು ಸಾಂಗು ಒಬ್ಬೊಬ್ಬರಿಗೆ ಒಂದೊಂದು ಕಥೆಯನ್ನು ಹೇಳೋಕ್ಕೆ, ಒಂದು ಸಾಂಗ್ ಮುಖೇನೇ ಒಂದೊಂದು ಕಥೆಯನ್ನು ನಾವು ಹೇಳ್ತೀವಿ. ಸ್ವಲ್ಪ ನರ್ವಸ್ ಆಗ್ತಾ ಇದೆ. ಮಾತಾಡಿ ಸರ್, ಎಲ್ಲ ಶೂಟ್ ಮಾಡಿದ್ದೀರಾ, ಏನು ಕತೆ ಅದೆಲ್ಲ ಎಲ್ಲ ಶೂಟ್ ಮಾಡಿದ್ದೀರಾ? ಈ ಸಿನಿಮಾದ ಬಂದು ನಾವು ಶೂಟಿಂಗ್ನ ಬೆಂಗಳೂರು ಸುತ್ತಮುತ್ತ, ರಾಮನಗರ ಹಾಗೂ ಹೆಸರುಘಟ್ಟ ಮತ್ತು ಮಿನರ್ವ, ಬೆಂಗಳೂರು ಸುತ್ತಮುತ್ತ ಟೋಟಲ್ ಮೂವಿಯನ್ನು ನಾವು ಬೆಂಗಳೂರಲ್ಲೇ ಚಿತ್ರೀಕರಣವನ್ನು ಮಾಡಿದ್ದೀವಿ. ಸುಮಾರು ಒಂದು 45 ದಿನಗಳ ಕಾಲ ಈ ನಮ್ಮ ಚಲನಚಿತ್ರದ ಶೂಟಿಂಗನ್ನು ಮಾಡಿದ್ವಿ. ಸೊ ನಮ್ಮ ಚಿತ್ರದಲ್ಲಿ ಕ್ಯಾಮ್ರಾ ವರ್ಕು ನಮ್ಮ ಜಗನ್ ಬಾಬು ಸರು ನಮಗೆ ಒಂದು ಮಾರ್ಗದರ್ಶನ ಕೊಟ್ಕೊಂಡು, ಸಿನಿಮಾ ಒಂದು ಲಿಮಿಟೆಡ್ ಬಜೆಟಲ್ಲಿ, ಅಂದರೆ ಒಂದು ಸಿನಿಮಾಗೆ ಏನು ಬೇಕು ಅದನ್ನು ನಮ್ಮ ಮೀನಾ ವೆಂಕಟ್ ಅವರಾಗಿರಲಿ ಅಥವಾ ನಮ್ಮ ವೆಂಕಟೇಶ್ ಬಾಬು ಅವರಾಗಿರಲಿ, ಜೊತೆಗೆ ನಮ್ಮ ವೆಂಕಟಗೌಡರು ಸಹ ಎಲ್ಲರೂ ನಿಂತ್ಕೊಂಡು ಒಂದು ಟೀಮ್ ವರ್ಕ್ ಮಾಡಿ ಈ ಸಿನಿಮಾವನ್ನು ಮಾಡಿದ್ದೀವಿ. ಸರ್ ನಿಜವಾಗ್ಲೂ ಕ್ಯಾಮ್ರಾ ಚೆನ್ನಾಗಿ ಮಾಡಿದ್ದೀರಾ. ಮತ್ತು ನಮ್ಮ ವಿಜಯನಗರ ಮಂಜು ಸರ್ ಸಹ ನಮ್ಮ ಸಿನಿಮಾದಲ್ಲಿ 2 ಸಾಂಗ್ಗಳಿಗೆ ಕೊರಿಯೋಗ್ರಫಿಯನ್ನು ಮಾಡಿದ್ದಾರೆ. ಮತ್ತು ಇನ್ನಿಬ್ಬರು ಕಂಬಿರಾಜು ಅವರು 2 ಸಾಂಗನ್ನು ಕೊರಿಯೋಗ್ರಫಿ ಮಾಡಿದ್ದಾರೆ. ಸದಾ ಮಾಸ್ಟರ್ ಸಹ 2 ಸಾಂಗನ್ನು ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ನಮ್ಮ ಜಯಸೂರ್ಯ ಕೂಡ ನಮ್ಮ ನಾಯಕನ ಸ್ನೇಹಿತನ ಪಾತ್ರವನ್ನು ಮಾಡಿದ್ದಾನೆ, ತುಂಬ ಚೆನ್ನಾಗಿ ಮಾಡಿದ್ದಾನೆ. ಸೊ ಇನ್ನು ನಮ್ಮ ವೆಂಕಟಗೌಡನ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಅವನು ಆ್ಯಕ್ಚುಲಿ ಒಂದೇ ಸ್ಕೂಲ್ ಬಿಟ್ಟು, ಬಟ್ 1 year ಒಂದು ಸೀನಿಯರು, ನಾನು ಜೂನಿಯರು. ಸೊ ಸಿನಿಮಾಗೆ ಏನು ಬೇಕು ಅದನ್ನು ನೀಟಾಗಿ ಪ್ಲ್ಯಾನ್ ಮಾಡಿ ಚೆನ್ನಾಗಿ ಮಾಡಿದ್ದೀವಿ. ಅದನ್ನು ಇನ್ನು ಒಂದು 2 ತಿಂಗಳಲ್ಲಿ ಅವನೇ ಡಿಸ್ಟ್ರಿಬ್ಯೂಟರ್ ಆಗಿರೋ ಕಾರಣ ಸಿನಿಮಾನ ಒಂದು 100 ಥಿಯೇಟ್ರಲ್ಲಿ ಬಿಡುಗಡೆ ಮಾಡುವಂಥ ಎಲ್ಲ ಒಂದು ಪ್ಲ್ಯಾನನ್ನು ಹಾಕೊಂಡಿದ್ದಾನೆ. ಸೊ ಇನ್ನು ನಮ್ಮ ಸರ್, ನೀವು ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ಆರ್ಟಿಸ್ಟ್ಗಳ ಬಗ್ಗೆ ಮಾತಾಡಿ ಸರ್. ಕಣ್ಣ ಮುಚ್ಚೆ ಇದು ಬಂದು ಒಬ್ಬ ಮೊಬೈಲ್ ಅಂಗಡಿ ಹುಡುಗ,
ಪ್ರೀತಿನೇ ಮಾಡಿದಂತಹ ಒಂದು ಹುಡುಗ ಪ್ರೀತಿಯಲ್ಲಿ ಬಿದ್ದಾಗ ಆ ಹುಡುಗಿ ಒಂದು ಅಮಾಯಕ ಹುಡುಗಿ, ಅವ್ರ ಪ್ರೀತಿ ಅಂದರೆ ಇಷ್ಟ ಇರಲ್ಲ, ಬಟ್ ಆ ಪ್ರೀತಿ ಅವಳಲ್ಲೂ ಹುಟ್ಟಿ ಇಬ್ಬರು ಸಹ ಒಂದು ಪ್ರೀತಿ ಬಲೆಗೆ ಬೀಳ್ತಾರೆ. ಸೊ ಒಂದು ಸೆಕೆಂಡ್ ಹಾಫಲ್ಲಿ ಇಬ್ಬರು ಸಹ ದೂರ ಆಗ್ತಾರೆ. ಕ್ಲೈಮ್ಯಾಕ್ಸಲ್ಲಿ ಆ ಹೀರೋಯಿನ್ ಸಿಗ್ತಾಳ ಇಲ್ವಾ ಅನ್ನೋದೇ ಒಂದು ಟ್ವಿಸ್ಟ್ ಸರ್ ಇಡೀ ಸಿನಿಮಾದಲ್ಲಿ. ಸರ್ ಇದು ಲಾಕ್ಡೌನ್ ಟೈಮಲ್ಲಿ ಇದು ಮಾಡಿದ್ರು, ಸ್ವಲ್ಪ ಕಾರಣದಿಂದ ತಡ ಆಗಿತ್ತು ಸರ್. ಸರ್ ಈಗ ಇದು ಸೆನ್ಸರ್ ಆಗಿ UA ಬಂದಿದೆ, ಈಗ ರಿಲೀಸ್ ಅಂತಕ್ಕಿದೆ ಸರ್. ಅಂದ್ರೆ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂದು ನಿಯರ್ 10 ಮಿನಿಟ್ಸ್ ನಾನು ಹೇಳಿದ್ನಲ್ಲ, ಹೀರೋಯಿನ್ ಏನಾಗಿದೆ ಏನು 10 ನಿಮಿಷದಲ್ಲಿ ಗೊತ್ತಾಗುತ್ತೆ. ಓಕೆನಾ ಸರ್? ಸರ್ ನಮ್ಮ ಸಿನಿಮಾದಲ್ಲಿ ಕಲಾವಿದರಲ್ಲಿ ನಮ್ಮ ರವಿಕೃಷ್ಣ, ತೇಜಸ್ವಿ ಆನಂದರಾಮು, ಆಮೇಲೆ ಅಂದ್ರೆ ಹಲವಾರು ಜನ ಒಂದೊಂದು ರೀತಿ ಪ್ರೀತಿ ಅವರದೇ ಆದ ಪ್ರೀತಿ ಮಾಡ್ತಾರೆ ಸರ್. ನನ್ನ ಪಾಯಿಂಟ್ ಆಫ್ ವ್ಯೂಲಿ ನ್ಯೂ ಡೈಮೆನ್ಷನ್ ಅಂದ್ರೆ ನನ್ನದೇ ಆದ ರೀತಿಯಲ್ಲಿ ಒಂದು ಪ್ರೀತಿನ ಹೇಳಕ್ ಹೋಗ್ತೀನಿ. ಮೊದಲಿಗೆ ನಾನು ಮೊದಲನೇ ಸಿನಿಮಾ ಬಂದು ಮಾಜರ್ ಅಂತ, ಇದೇ 4 months ಬ್ಯಾಕ್ ಆಡಿಯೋ ಲಾಂಚ್ ಆಯಿತು. ಅದರ ಪ್ರೊಡ್ಯೂಸರ್ ಬಂದು ನಮ್ಮ ಮುರುಗನಂದನ್ ಅಂತ ನಮ್ಮ ಪ್ರೊಡ್ಯೂಸರ್ಸ್ ಅವರು ಸಹ ಇಂದಿನ ಫೆಬ್ರವರಿಯಲ್ಲಿ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಂದು ಈ ನಮ್ಮ ಕಣ್ಣಾಮುಚ್ಚೆ ಮೂವಿ ಇವತ್ತು ಆಡಿಯೋ ಲಾಂಚ್ ಮಾಡಿದ್ದೀವಿ. ಸೊ ಇದ್ರ ಜೊತೆಗೆ ನಂದು ಇಲ್ಲಿವರೆಗೆ ಒಂದು 100 ಸಾಂಗನ್ನು ಬರ್ತಿದ್ದೀನಿ. ಹಲವಾರು ಸಿನಿಮಾಗಳಿಗೆ ನಾನು ಬರ್ಕೊಂಬಂದಿದ್ದೀನಿ. ರಾಜೇಶ್ ಸರ್ ಚಿತ್ರಗಳಿಗೆ ತುಂಬ ಸಿನಿಮಾಗಳಿಗೆ ಹಾಡನ್ನು ಸಹ ಬರ್ಕೊಂಬಂದಿದ್ದೀನಿ. ಅದ್ರ ಜೊತೆಗೆ ಒಂದು ಅವಾರ್ಡ್ ಓರಿಯೆಂಟೆಡ್ ಮೂವಿಗಳನ್ನು ಸಹ ಆಕ್ಟ್ 74 ಆ್ಯಂಡ್ ಪರದೆ ಅಮ್ಕ ಸಣ್ಣ ಪುಟ್ಟ ಬಜೆಟ್ ಸಿನಿಮಾಗಳು ನನ್ನ ಅಂದರೆ ಸಿನಿಮಾಗೆ ನನ್ನ ಕಡೆಯಿಂದ ಒಂದು ಸಣ್ಣ ಕೊಡುಗೆ ರೀತಿ ಮಾಡ್ತಾ ಇದ್ದೀನಿ ಸರ್. ಇದು 2ನೇ ಸಿನಿಮಾ ಸರ್, ಡೈರೆಕ್ಷನಲ್ಲಿ 2ನೇ ಸಿನಿಮಾ. ಥ್ಯಾಂಕ್ ಯು, ಧನ್ಯವಾದಗಳು ಲೋಕಲ್ ಲೋಕಿ ಅವರೇ. ಸಾರಿ ನಾನು ಮಾತಾಡೋದ್ರಲ್ಲಿ ಏನಾದ್ರು ಒಂಚೂರು ಗಾಬರಿ ಆಯಿತು, ಏನಾದ್ರು ಮಿಸ್ಟೇಕ್ ಆಗಿದೆ, ಥ್ಯಾಂಕ್ ಯು. ನಾವು ಬಿಹೈಂಡ್ ದಿ ಸ್ಕ್ರೀನ್ ಇರೋದ್ರಿಂದ ಯಾರು ನನ್ನ ಪರಿಚಯ ಇಲ್ಲ ನನಗೆ. ಸೊ ಇದು ಯಾವ ಥರ ಅಂತ ವರ್ಕ್ ಮಾಡಿದ್ರು ಓಕೆನೋ ಮತ್ತು ಗೌರವ ಇಬ್ಬರು ಬಂದರು, ವಿಷಯ ಮಾತಾಡೋದು, ಈ ಥರ ಸಬ್ಜೆಕ್ಟ್ ಹೇಳಿದ್ರು. ಸೊ ಏನು ಮಾಡೋಣ ಅಂತ ಹೇಳಿ, ಯಾಕಂದ್ರೆ ಬಡ್ಜೆಟ್ಟು ತುಂಬ ಕಡಿಮೆ ಬಡ್ಜೆಟಲ್ಲಿ ಪ್ಲ್ಯಾನ್ ಮಾಡಿದ್ದು, ಅದರಿಂದ ಇದು ಒಳ್ಳೆ ಕ್ವಾಲಿಟಿಯಾಗಿ ಕೊಡಬೇಕಂತ ತುಂಬ ಹಾರ್ಡ್ ವರ್ಕ್ ಮಾಡಿಕೊಟ್ಟಿದ್ದೀನಿ. ತುಂಬ ನನಗೆ ಅಂದರೆ ನಮ್ಗೆ ಏನು ಬೇಕೋ ಅದನ್ನು ನಮಗೆ ಯೂಸ್ ಮಾಡಿ ಒಟ್ಟು ಸಿನಿಮಾನ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದೀನಿ. ಅಂದರೆ ಇವರು ಸಾಂಗು ಲಿರಿಕಲ್ ಸಾಂಗ್ ಹಾಕಿದ್ದಾರೆ, ಇದು ಪ್ಲೇ ಮಾಡಿ ನಿಮ್ಗೆ ಗೊತ್ತಾಯ್ತು ಯಾವ ಥರ ವರ್ಕ್ ಅಂತ. ಸಾಂಗ್ನ ಪ್ಲೇ ಮಾಡಿದರೆ ಇವರು ಬರೀ ಲಿರಿಕಲ್ ವಿಡಿಯೋ ಹಾಕಿ ಅದನ್ನು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸಿನಿಮಾ ನೋಡಿ ನಿಮ್ಮೆಲ್ಲ ಬ್ಲೆಸ್ ಮಾಡಿ, ಒಳ್ಳೆ ಟೀಮ್ ಇದ್ದೀವಿ, ಚೆನ್ನಾಗಿ ವರ್ಕ್ ಮಾಡಿದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ ಇದ್ದರೆ ಚೆನ್ನಾಗಿ ಪಬ್ಲಿಸಿಟಿ ಆಗುತ್ತೆ. ಥ್ಯಾಂಕ್ ಯು ಜಗನ್ ಸರ್. ತಿಳಿಸ್ಕೊಡ್ದವ್ರೆ ಇರಲಿ ನಮಗೆ ರಾಜೇಶ್ ಸರ್ ಹೇಳ್ಕೊಂಡಿದ್ದಾರೆ ಬೇಸ್ ವಾಯ್ಸ್ ಹೆಂಗೆ ತಗೋಬೇಕಂತ. ಥ್ಯಾಂಕ್ ಯು. ಇನ್ನು ಇಷ್ಟೆಲ್ಲ ಮಾತಾಡಿ ಫೆಬ್ರವರಿ ಮಧ್ಯದಲ್ಲಿ ಇಲ್ಲ ಎಂಡಲ್ಲಿ ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ನೋಡಿ ಆಶೀರ್ವದಿಸಿ. ತುಂಬ ಚೆನ್ನಾಗಿ ಬಂದಿದೆ, ಕ್ಲೀನ್ ಆ್ಯಂಡ್ ನೀಟ್ ಪ್ರಾಜೆಕ್ಟು ಚೆನ್ನಾಗಿ ಬಂದಿದೆ, ನೋಡಿ ಆಶೀರ್ವದಿಸಿ. ಥ್ಯಾಂಕ್ ಯು. ಹೌದಾ ಸರ್? ಹಾಗೆ ವೆಂಕಟೇಶ್ ಸರ್ ಪಾಸ್ ಮಾಡಿ ಚಿತ್ರದ ಸಹ ನಿರ್ಮಾಪಕರು ಒಂದೆರಡು ಮಾತು. ನಮಸ್ಕಾರ, ಹೆಸರು ರವಿಕೃಷ್ಣ. ಮತ್ತು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು ಇಡೀ ನಮ್ಮ ಟೀಮ್ಗೆ, ಎಲ್ಲರೂ ಇವತ್ತು ಇರೋದಕ್ಕೆ ನಮ್ಗೆ ಖುಷಿ ಆಗ್ತಾಯಿದೆ ತುಂಬ ದಿನ ಆದಮೇಲೆ. ಮೇನ್ ರಾಜೇಶ್ ಸರ್ ಇರ್ಬೋದು, ನಮ್ಗೆ ಅವರೇ ಮೇನ್ ತುಂಬ ಸಪೋರ್ಟು ಎಲ್ಲ ವಿಷಯದಲ್ಲೂ. ಮತ್ತು ವೆಂಕಟ್ ಗೌಡರು, ಮೀನಾ ಮೇಡಮ್, ಮೇನ್ ನಮ್ಮ ಗೆಳೆಯ ಲೋಕಿ ಮತ್ತು ವೆಂಕಟೇಶ್ ಬಾಬು ಸರ್ ತುಂಬ ನಮಗೆಲ್ಲ ಸಪೋರ್ಟ್ ಇದ್ದು ಇವತ್ತು ಈ ಸ್ಟೇಜಿಗೆ ಬರೋಕ್ಕೆ ಕಾರಣ, ಇವತ್ತು ಈ ಸಿನಿಮಾ ಆಗೋಕ್ಕೂ ಕಾರಣ ಅವರೇ. ಮತ್ತು ಇಡೀ ಟೀಮ್ ಚೆನ್ನಾಗಿ ವರ್ಕ್ ಮಾಡ್ಕೊತ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂದರೆ ನನಗೆ ಖುಷಿ ಆಗ್ತಾ ಇರೋದು. ಯಾಕಂದರೆ ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಲಾಕ್ಡೌನ್ ಟೈಮಲ್ಲಿ ಹಿಂಗಿರುತ್ತೆ ಅಂತ. ಸೊ ಆ ಸಿಚುವೇಶನಲ್ಲೂ ಬಿಡದೆ ಮೀನಾ ಮೇಡಮು ಮತ್ತು ವೆಂಕಟೇಶ್ ಬಾಬು ಸರ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಫಸ್ಟ್ ಟೈಮ್ ನಾನು ಇದು ಮೂವಿ ಮಾಡ್ತಾ ಇರೋದು, ಸ್ವಲ್ಪ ನರ್ವಸ್ ಇದೆ, ಬೇಜಾರು ಮಾಡ್ಕೋಬೇಡಿ ಸರ್. ಏನೋ ಡೌಟಾ ಸರ್? ಸರ್ ಕಾಣಲ್ಲ ಸರ್? ಸರ್ ಅಲ್ಲಿ ಡಯಟ್ ಮಾಡಿದೆ ಸರ್. ಅಲ್ಲಿ
ಡ್ರೀಮ್ ಇದೆ ಸ್ವಲ್ಪ. ಹೌದು ಸರ್, ಫಸ್ಟ್ ಸಿನಿಮಾ ಸರ್. ನಾನು ಬೇಸಿಕ್ಲಿ ಡ್ಯಾನ್ಸರ್ ಸರ್, ಸ್ಟೇಜ್ ಡ್ಯಾನ್ಸರ್. ಹಾಂ ಸರ್. ಇಲ್ಲ ಸರ್, ಕಪಿರಾಜ ಮಾಸ್ಟ್ರು ಮತ್ತು ವಿಜಯನಗರ ಮಂಜು ಮಾಸ್ಟ್ರು ಮತ್ತು ಸದಾ ಮಾಸ್ಟ್ರು 3 ಜನ ಇದ್ದಾರೆ ಸರ್. ಹೌದು ಸರ್, ತುಂಬ ಈಸಿ ಆಯಿತು. ಬಟ್ ಆದರೂ ತುಂಬ ಬೆಲ್ಟ್ ಎತ್ತಿದ್ದಾರೆ ಸರ್. ಈ ಧ್ವನಿ ಸುರುಳಿ A2 ಆಡಿಯೋ ನನ್ನ ಬಹಳ ಹಳೆ ಪರಿಚಯವರು. ಸೊ ಅವ್ರ ಥ್ರೂ ರಿಲೀಸ್ ಆಗ್ತಾ ಇದ್ರೆ ಬಹಳ ಖುಷಿ. ಅದೊಂದು ಸೆಂಟಿಮೆಂಟ್ ಇದೆ. ನಾನು ಅವ್ರ ಜೊತೆ ವರ್ಕ್ ಮಾಡಿರೋ ಎಲ್ಲ ಸಿನಿಮಾನು, ಒಂದು ಅವ್ರ ಆಡಿಯೋ ರಿಲೀಸ್ ಮಾಡಿರುವಂತ ಎಲ್ಲ ಸಿನಿಮಾಗಳು ಯಶಸ್ಸನ್ನ ಕಂಡಿದೆ. ಸೊ ಹಾಗಾಗಿ A2 ಆಡಿಯೋ ಅವ್ರ ಜೊತೆ ಕೆಲಸ ಮಾಡಿ ಮತ್ತೆ ಅವ್ರ ಥ್ರೂ ಬಿಡುಗಡೆ ಆಗ್ತಿರೋದು ಒಂದು ದೊಡ್ಡ ಸಂತೋಷವಾದಂತ ವಿಷಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಚಿತ್ರದ DOP ಜಗನ್ ಬಾಬು ಸರ್. ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಹಾಡುಗಳನ್ನು ಕೇಳಿದೆ. ಸಂಗೀತ ನಿರ್ದೇಶಕರು ನಾನು ಹೇಳಿದೆ, ನನಗೆ ಯಾಕಪ್ಪ ಒಂದು ಚಾನ್ಸ್ ಕೊಡಲಿಲ್ಲ ಅಂತ. ಇಲ್ಲ ಸರ್, ನೀವು ಬರೋಷ್ಟು ಲೇಟ್ ಆಗಿರುತ್ತೆ, ಎಲ್ಲ ರೆಕಾರ್ಡಿಂಗ್ ಆಗೋಗಿತ್ತು. ರಿದಮ್ ಎಲ್ಲ ಚೆನ್ನಾಗಿದೆ. ಅದ್ರ ಜೊತೆಯಲ್ಲಿ ಆರ್ಟಿಸ್ಟ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಚಿತ್ರದ ನಿರ್ಮಾಪಕರಿಗೂ ನಿರ್ದೇಶಕರಿಗೂ ಕಂಗ್ರಾಟ್ಸ್ ಹೇಳ್ತೀನಿ. ಹಾಗೆ ಈ ಚಿತ್ರದಲ್ಲಿ ನಡೆಸಿರುವ ಎಲ್ಲ ಕಲಾವಿದರಿಗೂ ಒಳ್ಳೆಯದಾಗಲಿ. ಮುಂದೆ ಇಂಥ ಚಿತ್ರಗಳು ಮಾಡೋದಕ್ಕೆ ಅವರಿಗೆ ಅವಕಾಶಗಳು ಒದಗಿ ಬರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ನನ್ನ ಹೆಸರು ಸಚಿನ್ ನರಬಳಿ ಅಂತ. ನಾನು ಮೂಲತಃ ಬೆಳಗಾವಿಯವನು. ನಾನೀಗ ಸುಮಾರು ಸಿನಿಮಾಗಳು ಆಡಿದ್ದೀನಿ. ಅದರಲ್ಲಿ ಇದೊಂದು ವಿಶೇಷವಾದ ಸಿನಿಮಾ. ಇಲ್ಲ, ಕಂಟಿನ್ಯೂಸ್ ಶಾರ್ಟ್ಸ್ ಇದೆ, ಕಂಟಿನ್ಯೂಸ್ ಪ್ಲೇಸ್ ಇದೆ. ಅಲ್ಲಿ ಮಧ್ಯದಲ್ಲೂ ಮತ್ತೆ ಇನ್ಸರ್ಟ್ ಮಾಡಿದ್ದಾರೆ, ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಬೇಸಿಕಲಿ ಅವಾಗಲೇ ಅದಕ್ಕೆ ಹೇಳಿ ನಿಮಗೆ ಗೊತ್ತೇಳಿದ್ದೇನಕ್ಕೆ ಅಂದರೆ ಅವ್ರು ಬೇಸಿಕಲಿ ಡ್ಯಾನ್ಸರು. ಸೊ ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ನಾವು ಇಲ್ಲಿ ಲಿರಿಕಲ್ಲಿ ಏನು ತೋರಿಸೋಕ್ಕಾಗಲ್ಲ ಸರ್. ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಆ ವಿಜುವಲೈಸೇಷನ್ ತೋರಿಸ್ತೀವಿ. ಆ್ಯಂಡ್ ವೆಂಕಟೇಶ್ ಬಾಬು ಅವರು ಕೂಡ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವಾಗಲೇ ನಾನು ಹೇಳೋದು ಮರ್ತೆ ಆ್ಯಕ್ಚುಲಿ. ಅವರು ಕೂಡ ನಮಗೆ ಒನ್ ಆಫ್ ದಿ ಬ್ಯಾಕ್ ಬೋನ್ ಅಂತ ಹೇಳ್ಬೋದು ಈ ಸಿನಿಮಾಗೆ. ಸೊ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಒಂದು ನಿಮಿಷ, ಅವ್ರ ಮಾತು ಮುಗ್ದಿತ್ತ? ಆಯ್ತಾ? ಆಯ್ತಾ? ಆಯ್ತು, ಓಕೆ, ಸರಿ. ಆಮೇಲೆ ಒಂದು ನಿಮಿಷ. ಸಾರಿ ಸರ್. ಸೊ ನಾನು ಆಲ್ಮೋಸ್ಟ್ ಒಂದು 18 ಇಯರ್ಸ್ 19 ಇಯರ್ಸಿಂದ ಡ್ಯಾನ್ಸ್ ಮಾಡ್ಕೊಂಡೇ ಬರ್ತಾರೆ. ಅದೊಂದು ನಂದು ಡ್ಯಾನ್ಸ್ ಕ್ಲಾಸ್ ಎಲ್ಲ ಇತ್ತು. ಸೊ ಅದರಿಂದ ನನಗೆ ತುಂಬ ಈಸಿ ಆಯಿತು. ಜೊತೆಗೆ ನನಗೆ ತುಂಬ ಇನ್ಸ್ಪೈರ್ ಮಾಡ್ತಾ ಇದ್ದು ರಾಜೇಶ್ ಅಣ್ಣ ಸರ್ ಮತ್ತು ನಮ್ಮ ಜಗನ್ ಬಾಬು ಸರ್. ನಿಮ್ಮ ಕೈಲಿ ಆಗುತ್ತೆ, ಮಾಡು 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 ಅಂತ. ನನಗೆ ಯಾಕೆಂದರೆ ಇದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ, ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಸೊ ಏನೋ ಒಂದು ಮಾಡಬೇಕು ಅನ್ನೋದೊಂದು ಛಲ ಇತ್ತು. ಸೊ ಅದಕ್ಕೆ ನನಗೆ ಸಪೋರ್ಟ್ ಇದ್ದಿದ್ದು ಇವರೆಲ್ಲ ಮನೆ. ಮತ್ತು ಮೇನ್ ನನ್ನ ಸ್ನೇಹಿತ ಗೆಳೆಯ ನನ್ನ ಲೋಕಿ. ನನಗೆ ಪ್ರತಿಯೊಂದು ವಿಷಯದಲ್ಲೂ ಅವನು ಅಷ್ಟೇ ಸಪೋರ್ಟಿವ್ ನಿಂತ್ಕೊಂಡು ಎಲ್ಲ ವಿಷಯನೂ ಮಾಡ್ಕೊಂಡೇ ಬರ್ತಾ ಇದ್ದಾನೆ. ಮುಂದಕ್ಕೂ ಇನ್ನೂ ಸಿನಿಮಾ ಮಾಡ್ತೀವಿ ನಾವು ಇಬ್ಬರು ಸೇರಿ ಜೊತೆಗೆ. ಮತ್ತು ಹಾಗೆ ತುಂಬ ಹೇಳಬೇಕಂದ್ರೆ ಹೀರೋಯಿನ್ನು ಅವರು ತುಂಬ ತೇಜಸ್ವಿನಿ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಜೊತೆಗಿದ್ದು. ಒಂದು ಒಳ್ಳೆ ಸಿನಿಮಾ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಕಣ್ಣ ಮುಂಚೆ ತುಂಬ ಚೆನ್ನಾಗಿ ಬಂದಿದೆ. ಲಾಕ್ಡೌನ್ ಟೈಮಲ್ಲಿ ನಾವು ಇದನ್ನು ಶೂಟಿಂಗ್ ಮಾಡಿದ್ವಿ. ಬಟ್ ಸ್ವಲ್ಪ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಯಿತು. ಬಟ್ ನೀವು ನೋಡೋಕ್ಕೆ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನೇನು ಫೆಬ್ರವರಿ ಟೈಮಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ. ವೆಂಕಟಗೌಡ್ರೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಥ್ಯಾಂಕ್ ಯು ಮೀನಾ ಅವರೇ. ವೆಂಕಟ ಅವ್ರ ತಮ್ಮ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ಇವತ್ತು ತುಂಬ ಖುಷಿಯಾಗಿರೋಂಥ ಮೇನ್ ಒಂದು ರೀಸನ್ ಏನಂದರೆ ನಮ್ಮ ಬಾಸ್ ನಮ್ಮ ಜೊತೆ ಇದ್ದಾರೆ. ನಾನು ನಿಮ್ಗೆ ತುಂಬ ಸಲ ಹೇಳಿದ್ದೀನಿ, ಅಂದರೆ ನನಗೆ ಗುರುಗಳಂತ ಅನ್ಸ್ಕೊಂಡದು ತುಂಬ ನನ್ನ ಲೈಫಲ್ಲಿ ತುಂಬ ಜನ, ಕೆಲವ್ರು ಮಾತ್ರ ಗುರುಗಳಂತ ಅನ್ಸ್ಕೋಬೋದು. ಅದರಲ್ಲಿ ಆ ಸ್ಥಾನ ತೊಗೊಂಡವ್ರು ಅವರೇನೆ. ಮತ್ತು ಅದು ಬಿಟ್ಟರೆ ನನ್ನ ಅಂದರೆ ವರ್ಕಿಂಗ್ ವಿಷಯದಲ್ಲಿ ಬೇರೆ ಇನ್ನೊಬ್ಬರಿದ್ರು, ಸಂಜಯ್ ಸುರೇಶ್ ಅಂತೇಳಿ. ರಾಜೇಶ್ ಸರು, ನಾನು ನಿಮಗೆ ಮುಂಚೆ ಪ್ರೆಸ್ ಮೀಟ್ಗಳಲ್ಲೂ ಹೇಳಿದ್ದೀನಿ, ನನ್ನ ಸಿನಿಮಾ ಇಂಡಸ್ಟ್ರಿ ಗುರು ರಾಜೇಶ್ ಸರು. ಇವತ್ತು ಅವ್ರ ಪಕ್ಕ ಕೂತಿದ್ದೀವಿ. ಅದು ಒಂದು ಮೇನ್ ನನಗೆ ತುಂಬ ಖುಷಿ ಕೊಡುವಂಥ ವಿಷಯ ಇವತ್ತು. ಜನರಲಿ ಹೇಳ್ದಂಗೆ ಪ್ರತಿ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ಗೆ ಪ್ರತಿ ಸಿನಿಮಾನು ಅವ್ರದ್ದೊಂದು ಬರ್ಡೇ ಇದ್ದಂಗೆ. ಅಂದರೆ ಪ್ರತಿ ಮಗು ಹುಟ್ಟಿದಾಗ ಹಿಂಗೆ ಬರ್ಡೇ ಮಾಡ್ತೀವಲ್ಲ, ಒಂದು ವರ್ಷ ಸೆಲೆಬ್ರೇಷನ್, 2 ವರ್ಷ ಸೆಲೆಬ್ರೇಷನ್, ಆ ಥರ ಇವತ್ತು ನಮ್ಮ ಸಿನಿಮಾದ ಆಡಿಯೋ ಲಾಂಚು. ಸೊ ಹಂಗಾಗಿ ಇವತ್ತು ರಾಜೇಶ್ ರಮಣ ಸರ್ ಬರ್ಡೇ ಅಂತಲೇ ಹೇಳ್ಬೋದು. ಯಾಕೆಂದರೆ ಒಂದು ಸಿನಿಮಾ ಹೊರಗಡೆ ಬಂದಾಗ ಅವ್ರಿಗೆ ಆ ಒಂದು ವಿಶ್ವಾಸ ಹೆಂಗಿರುತ್ತೆ ಅನ್ನೋದು ಆ ಥರ ಇರುತ್ತೆ. ಸೊ ಹಾಗಾಗಿ ನಾನು ಇವತ್ತು
ತುಂಬ ಖುಷಿ ವಿಷಯ ಮೊದಲನೇಗೆ. ಎರಡನೇದಾಗಿ ಕೇಳಿದ್ರು ವೆಂಕಟ್ ಕೆಲವೊಂದು ಕಡೆ ತುಂಬ ಸಣ್ಣ ಕಾಣಿಸ್ತಾರೆ ಅಂತ. ಸರ್ ಅವಾಗ ಅದು ಲಾಕ್ಡೌನ್ ಟೈಮಲ್ಲಿ ಮಾಡಿದ್ದು. ಆ ಲಾಕ್ಡೌನ್ ಮುಂಚೆ ನಾನು ಸ್ವಲ್ಪ ವರ್ಕೌಟ್ ಮಾಡಿ ತಿನ್ನಾಕ್ಬೇಕಂತಲೇ ಇದ್ದೆ. ಬಟ್ ಆಮೇಲೆ ಏನು ಮಾಡೋಕ್ಕಾಗಲ್ಲ, ಸಿನಿಮಾ ಇಂಡಸ್ಟ್ರಿ ಟೈಮ್ ಇಲ್ಲ ಸರ್ ನಮಗೆ, ವರ್ಕೌಟ್ ಮಾಡೋಕ್ಕೆ ಬಿಡಲ್ಲ. ಹಂಗಾಗಿ ಸೊ ಅದು ಆಮೇಲೆ ಸ್ವಲ್ಪ ಇದಾಯಿತು. ಬಟ್ ಈ ಸಿನಿಮಾ ಮಾಡಿದ ಫಸ್ಟ್ ರೀಸನ್ ಬಂದು ನಾನು ಫ್ರೆಂಡ್ ಸರ್ಕಲ್ ಅಂತ. ಹೆಂಗೆ ಅಂದರೆ ಲೋಕಿ ಬಂದು ನನಗೆ ಸ್ಕೂಲಲ್ಲಿ ಜೂನಿಯರು, ಅವಾಗ ಅಣ್ಣ 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 ಅಂತ ಓಡಾಡೋನು. ಇವಾಗ ಹೋಗೋ ಬರೋ ಅಂತಾನೆ, ಅದೇನು ಮಾಡೋಕ್ಕಾಗಲ್ಲ, ಅದು ಹಂಗೆ ಆಗ್ಬಿಡುತ್ತೆ ಸರ್ಕ್ಯುಲೇಷನ್. ಹಂಗೆ ಅಂದರೆ ಸ್ನೇಹ ಬರ್ತಾ ಬರ್ತಾ ಸಂಬಂಧಕ್ಕೆ ತನ್ನಾಗುತ್ತೆ ಅನ್ನತ್ತ. ಸೊ ಅದು ಆ ಒಂದು ಲೋಕಿ ಮತ್ತು ಕೃಷ್ಣ ಇವರೆಲ್ಲ ಸೇರಿ ಒಂದು ಸ್ವಲ್ಪ ದಿನಗಳ ಕಾಲ ಶೂಟ್ ಮಾಡ್ಕೊಂಡಿದ್ರು ಅವರು. ನಾನು ಕಂಟೆಂಟ್ ಕೇಳಿದಾಗ ನೋಡಿದಾಗ ಸಾಂಗ್ಸ್ ಕೇಳಿಸ್ಕೊಂಡಾಗ ತುಂಬ ಖುಷಿ ಆಯಿತು. ಅಂದರೆ ಇದನ್ನು ನಾರ್ಮಲ್ ಬೇಸಲ್ಲಿ ಮಾಡೋದು ಬೇಡ, ಅವರು ಆಲ್ರೆಡಿ ಒಂದು ಬೇಸಿಕ್ ಮಾಡ್ಕೊಂಡಿದ್ರು, ನಾರ್ಮಲ್ ಥರ ಮಾಡೋದು ಬೇಡ, ಚೆನ್ನಾಗೇ ಮಾಡೋಣ ಅಂತೇಳಿ ರಾಜೇಶ್ ಸರ್ನ ಅಪ್ರೋಚ್ ಮಾಡಿದ್ವಿ. ಫಸ್ಟ್ ಆಫ್ ಆಲ್ ಅವ್ರು ಮಾಡಲ್ಲ ಅಂತ ಹಠ ಮಾಡಿದ್ರು. ಬಟ್ ಅವ್ರಿಗೆ ತುಂಬ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ವಿ, ತುಂಬ ಚೆನ್ನಾಗಿ ಬಂತು. ಕಂಪೋಸಿಂಗಲ್ಲಿ ಮಿನಿಮಮ್ ಅಂದರೆ ನಾವು ಒಂದು ವಾರ ಕಂಟಿನ್ಯೂಸು, ಅಂದರೆ ನಾವು ಒಂದು 2 ಅವರ್ ಮನೆಗೆ ಹೋಗಿರ್ಬೋದು ನಾವು ಕಂಪೋಸಿಂಗ್ ಮಾಡಿ. ಅಷ್ಟು ಡೆಡಿಕೇಟೆಡ್ ಆಗಿ ಸರ್ ಕೆಲಸ ಮಾಡಿಕೊಟ್ರು, ತುಂಬ ಖುಷಿ ವಿಷಯ. ಸಾಂಗ್ಸ್ ತುಂಬ ಚೆನ್ನಾಗಿ ಬಂದಿದೆ. ಯಾರು ಆಡಿದ್ದಾರೆ ಅಂತೆಲ್ಲ ಲೋಕಿ ಹೇಳಿದ್ದಾನೆ ಇವಾಗ. ಸೊ ಬೇಸಿಕಲಿ ಆಮೇಲೆ ಕೃಷ್ಣ ಮತ್ತು ಲೋಕಿ ಇಬ್ಬರು ಫ್ರೆಂಡ್ಸು. ಸೊ ಆ ಫ್ರೆಂಡ್ಸು ನಮಗೂ ಫ್ರೆಂಡ್ಸ್ ಚೆನ್ನಾಗಿ. ಸೊ ಅವನು ಮೂಲತಃ ಡ್ಯಾನ್ಸರು. ಸೊ ಕೊರಿಯೋಗ್ರಫಿ ಎಲ್ಲ ಚೆನ್ನಾಗಿ ಗೊತ್ತಿರೋದ್ರಿಂದ, ಡ್ಯಾನ್ಸಿಂಗ್ ಗೊತ್ತಿರೋದ್ರಿಂದ ಮಾಡಿದ್ವಿ. ಇದೊಂದು ಬೇಸಿಕ್ಲಿ ಒಂದು ಮಿಡಲ್ ಕ್ಲಾಸ್, ಅಂದರೆ ಈಗ ನಾವು ಸಿನಿಮಾ ರಿಚ್ ಆಗಿ ತೋರಿಸ್ಬೋದಾಯಿತು, ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ತೋರಿಸ್ಬೋದು ಅದೇ ಥರನೇ ತೊಗೊಂಡೋಗಿದ್ದೀವಿ. ಅಂದರೆ ಎಲ್ಲೂ ನಿಮಗೆ ರಿಚ್ ಕಾಣಿಸ್ಬೇಕು ಅನ್ನೋ ಥರ ನಾವು ತೊಗೊಂಡೋಗಿಲ್ಲ. ಬಟ್ ಟೆಕ್ನಿಕಲಿ ಏನು ಬೇಕೋ ಅದಕ್ಕೆ ಹಾಕಿದ್ದೀವಿ. ಬಟ್ ಅದು ಯಾಕೆ ಗೊತ್ತಿಲ್ಲ, ಇವತ್ತು ಇಲ್ಲಿ ಟೆಕ್ನಿಕಲಿ ಸಿ ಚಾನಲ್ ಬಂದು ಔಟಲ್ಲಿ ಸರೌಂಡ್ಸಲ್ಲಿ ಬರ್ತಾ ಇದೆ, ಏನು ಮಿಸ್ಟೇಕ್ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿದು ಅದೇನೋ ಅಪ್ಗ್ರೇಡ್ ಮಾಡಿಕೊಟ್ರು ಅಂತ ಹೇಳ್ತಾ ಇದ್ದಾರೆ, ಅದೇನಾಗಿದೆ ಗೊತ್ತಿಲ್ಲ. ಸೊ ಅದು ಒಂದು ಮಿಸ್ಟೇಕ್ ಆಗಿದೆ. ಸೊ ಟೆಕ್ನಿಕಲಿ ತುಂಬ ಚೆನ್ನಾಗಿ ಬಂದಿರೋಂಥ ಸಿನಿಮಾ. ಇನ್ನು ಹೀರೋಯಿನ್ ಬಗ್ಗೆ ಹೇಳೋದಾದರೆ, ನಿಮಗೆ ಅಕ್ಕ ಸೀರಿಯಲ್ ಅನುಪಮ ಅವರೆಲ್ಲರಿಗೂ ಗೊತ್ತು. ಅನುಪಮ ಗೌಡ ಅವ್ರ ತಂಗಿ ಅವರು ಆ್ಯಕ್ಚುಲಿ ತೇಜಸ್ವಿನಿ ಗೌಡ. ಸೊ ನಾವು ಅನುಪಮ ಅವ್ರು ನಾವು ಸ್ವಲ್ಪ ಪರಿಚಯ ಇದ್ದಿದ್ದರಿಂದ ನಾವು ಅಪ್ರೋಚ್ ಮಾಡಿ ತುಂಬ ರಿಕ್ವೆಸ್ಟ್ ಮಾಡಿ ಮಾಡಿಸಿದ್ದೀವಿ ನಮ್ಮ ಹತ್ರ. ಸೊ ಇದಿಷ್ಟ ಆಯಿತು. ಇನ್ನು ಕ್ಯಾಮ್ರಾಮನ್ ಜಗನ್ ಬಾಬು ಸರು ನಮಗೆ ತುಂಬ ಸಪೋರ್ಟಿವ್. ಅಂದರೆ ತುಂಬ ಕಡಿಮೆ ಲೈಟಿಂಗಲ್ಲಿ ಸಿನಿಮಾ ಅದ್ಭುತವಾಗಿ ಮೇಕಿಂಗ್ ಮಾಡಿಕೊಟ್ಟಿದ್ದಾರೆ. ಫ್ರ್ಯಾಂಕ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಇನ್ನು ರಾಜೇಶ್ ಸರ್ ಬಗ್ಗೆ ಏನು ಹೇಳೋಂಗೆ ಇಲ್ಲ, ನಾವು ಅವ್ರ ಬಗ್ಗೆ ಹೇಳೋದು ದೊಡ್ಡವರಲ್ಲ. ಏಕೆಂದರೆ ಮ್ಯೂಸಿಕಲಿ ತುಂಬ ನಾಲೆಜಬಲ್ಲು, ಟೆಕ್ನಿಕಲಿ ತುಂಬ ನಾಲೆಜಬಲ್ ಪರ್ಸನ್ ಅವರು. ನಾವೇನಾದರೂ ಇವತ್ತು ಮ್ಯೂಸಿಕಲಿ ಸ್ವಲ್ಪ ಏನಾದರೂ ಗಂಧ ಇದೆ ನಮಗೆ ಅನಿಸಿದ್ರೆ ಅದು ಬಿಕಾಸ್ ಆಫ್ ಅವರಿಂದಲೇ. ಅಷ್ಟು ಕಲ್ತಿದ್ದೀವಿ ನಾವು ಅವರಿಂದ, ಡೇ ಆ್ಯಂಡ್ ನೈಟ್ ಅನ್ನೋ ಥರ. ಸೊ ನಮ್ಮ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿ ನಮಗೋಸ್ಕರ ತುಂಬ ಟೈಮ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಆ್ಯಂಡ್ ಇನ್ನು ಇಲ್ಲಿ ವಿಜಯನಗರ ಮಂಜು ಮಾಸ್ಟರ್ ಬಂದಿದ್ದಾರೆ. ಜನರಲ್ಲಾಗೆ ಕೊರಿಯೋಗ್ರಾಫರ್ಸು ಫೈಟರ್ಸ್ ಅಂತಿದ್ದಂಗೆ ಸರ್ ಇದಿಷ್ಟು ಆ್ಯಡ್ ಆಗುತ್ತೆ, ಇವ್ರು ಇಷ್ಟು ಜನ ಇರ್ತಾರೆ, ಇದಿಷ್ಟು ಪ್ಯಾಕೇಜು, ಈ ಥರ ಮಾತಾಡೋ ಥಿಂಗ್ಗಳಲ್ಲಿ ತುಂಬ ಅಂದರೆ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿ ನನಗೆ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದಾರೆ. 3 ಜನನೂ ಅಷ್ಟೇ, ಕವಿರಾಜ್ ಮಾಸ್ಟರ್ ಇರ್ಬೋದು, ಸದಾವ್ರು ಇರ್ಬೋದು, ವಿಜಯನಗರ ಮಂಜು ಸರ್ ಇರ್ಬೋದು, ಎಲ್ಲರೂ ಅದ್ಭುತವಾಗಿ ಕೊರಿಯೋಗ್ರಫಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್.